ಹಾಗಾದ್ರೆ ನೀನೇ ಕಾಲ್ ಮಾಡಿರೋದು? ಹೌದು, ನಾನೇ ಹೇಳಿದ್ದು. ನಿನಗ್ಯಾರು ಹೇಳಿದ್ದು ನಂದಿನಿ ಒಡವೆ ಕತ್ಕೊಂಡು ಹೋಗ್ತಿದ್ದಾರೆ ಅಂತ? ನಾನೇ ನನ್ ಕಣ್ಣಾರೆ ನೋಡ್ದೆ ಅಮ್ಮ. ನಂದಿನಿ ಒಡವೆಗಳನ್ನ ತಗೊಂಡ್ ಹೋಗೋದನ್ನ ಮಾತ್ರ ನೀನ್ ನೋಡ್ದೆ, ಆದ್ರೆ ಒಡವೆಗಳನ್ನ ವಾರ್ಡ್ರೋಬ್ ಇಂದ ತಗೊಂಡ್ ಹೋಗೋದಕ್ಕೆ ನಂದಿನಿಗೆ ಕೀ ಕೊಟ್ಟಿದ್ದು ಯಾರು ಅಂತ ಗೊತ್ತಾ? ನಾನೇ ಕೊಟ್ಟಿದ್ದು. ಓ, ನಂದಿನಿಗೆ ಕೀ ಕೊಟ್ಟು ಒಡವೆ ತಗೊಂಡು ಹೋಗು ಅಂತ ಹೇಳಿರೋದೇ ನಾನು. ಅದು ನನ್ನ ಒಡವೆ, ನನ್ನ ಹಕ್ಕು. ನಾನು ಯಾರಿಗ್ ಬೇಕಾದ್ರೂ ಕೊಡ್ತೀನಿ. ಅದನ್ ಕೇಳಕ್ ನೀನ್ ಯಾರು? ಸಾರಿ ಅಮ್ಮ, ನೀನೇ ಹೇಳಿದ್ದು ಅಂತ ನಂಗೆ ಗೊತ್ತಿರ್ಲಿಲ್ಲ. ಗೊತ್ತಿಲ್ಲ ಅಂತಂದ್ರೆ ಕೇಳ್ಬೇಕು. ಅಧಿಕ ಪ್ರಸಂಗಿ ತರ ನೀನೇ ನಿರ್ಧಾರಗಳನ್ನ ತಗೊಳ್ಳೋದಲ್ಲ, ಗೊತ್ತಾಯ್ತಾ? ನೀನಷ್ಟು ದೊಡ್ಡವಳು ಅಲ್ಲ. ಮೊದ್ಲು ನಂದಿನಿ ಆಂಟಿ ಹತ್ರ ಸಾರಿ ಕೇಳು. ಸಾರಿ. ಏಯ್, ಸಾರಿ ಅಂತ ಕೇಳೋದ್ರಲ್ಲಿ ಏನೇ ನಿನ್ ದೊಡ್ಡಸ್ಗೆ? ಸಾರಿ ಹಾಗ ಕೇಳೋದು? ಕೈ ಮುಗ್ದು ತಲೆ ಬಾಗಿ ಸಾರಿ ನಂದಿನಿ ಆಂಟಿ ಅಂತ ಕ್ಲೀನಾಗಿ ಕೇಳು. ಸಾರಿ ನಂದಿನಿ ಆಂಟಿ. ನೋಡಿ, ನಿಮ್ಗಳಿಗೆಲ್ಲ ಇದೇ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸಲಿ ನಮ್ ನಂದಿನಿ ತಂಟೆಗೆ ಯಾರಾದ್ರೂ ಹೋದ್ರೆ ಈ ಮನೇಲಿ ಅವ್ರಿಗೆ ಜಾಗನೇ ಇರಲ್ಲ. ನನ್ ಶತ್ರು ಜೊತೆನೆ ಹೋರಾಟ ಮಾಡೋದಿಕ್ಕೆ ಅವಳೆಷ್ಟು ಸಹಾಯ ಮಾಡ್ತಿದ್ದಾಳೆ ನೋಡಿ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಕ್ಷಣದಿಂದ ನನಗೆ ಈ ಮನೇಲಿರೋ ಎಲ್ಲಾರ್ಗಿಂತ ನಮ್ ನಂದಿನಿನೇ ಮುಖ್ಯ. ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋರು ಮಾಡ್ಕೋಬಹುದು, ಮಾಡ್ಕೊಳ್ದೆ ಇರೋರು ಮನೆಯಿಂದ ಆಚೆ ಹೋಗ್ಬೋದು. ನಡಿ ನಂದಿನಿ, ಹೋಗೋಣ ಬಾ. ಈ ಕ್ಷಣದಿಂದ ನಿಮ್ಮೆಲ್ಲರಿಗಿಂತ ಆ ನಂದಿನಿನೇ ಮುಖ್ಯ. ನಿಮ್ಗೇನಾದ್ರೂ ಅರ್ಥ ಆಯ್ತಾ? ನನಗೇನು ಅರ್ಥನೇ ಆಗ್ಲಿಲ್ಲ. ನಿಮ್ಗೇನು ಅರ್ಥನೇ ಆಗಲ್ಲ ಬಿಡು. ಬಾ ಆಟ ಆಡೋಣ. ಕಮಲಮ್ಮಜ್ಜಿ, ನೀವೇನು ಇನ್ನೂ ಇಲ್ಲೇ ಇದ್ದೀರಾ? ಬನ್ನಿ ಹೋಗೋಣ. ನಡಿಯಮ್ಮ. ನನಗೆ ಇವಾಗ ಮನ್ಸಿಗೆ ಸಮಾಧಾನ ಆಯ್ತು. ನನ್ ಮುಂದೆನೆ ಆ ಕುಳ್ಳಿಗ್ ಬೈದಿದ್ದು ನನಗೆಷ್ಟು ಖುಷಿ ಆಯ್ತು ಗೊತ್ತಾ? ಇದೆಲ್ಲ ಅವಳಿಗೆ ಬೇಕಿತ್ತಾ? ನನಗಂತೂ ಹಾಲ್ ಕುಡ್ದಷ್ಟು ಸಮಾಧಾನ ಆಯ್ತು. ಮತ್ತೆ ನನ್ ಗೆಸ್ಟ್ ನೀವು. ನಿಮಗ್ ಶಿಕ್ಷೆ ಆಗೋದ್ರೆ ಸುಮ್ನೆ ಬಿಡ್ತೀನ ನಾನು? ಹೇಗಾದ್ರೂ ಮಾಡಿ ಈ ಕಮಲಮ್ಮ ಮತ್ತೆ ರೂಪನ ಮನೆ ಬಿಟ್ಟು ಓಡಿಸ್ಬೇಕು. ಸದ್ಯಕ್ಕೆ ಇಲ್ಲೇ ಇಟ್ಕೊಂಡು ಇವ್ರನ್ನ ಮತ್ತೆ ರಾವಣ್ಣ ಎಲ್ಲರನ್ನೂ ಯಾಮಾರಿಸಿ ನಾವಿಬ್ರು ಏನಾದ್ರೂ ಪ್ರಾಫಿಟ್ ಮಾಡ್ಕೋಬೇಕು. ಆಮೇಲೆ ರಾವಣ್ಣ ಮಟ್ಟ ಹಾಕಿ ಇವ್ರುಗಳನ್ನ ಆಚೆ ಓಡಿಸೋದು ಎಂತ ದೊಡ್ಡ ವಿಷಯ.
ಕೊನೆಗೆ ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ನ ನಾನು ಮತ್ತೆ ನೀನು ರೂಲ್ ಮಾಡ್ಬೋದು. ಈಗೇನಾದ್ರೂ ಈ ಕಮಲಮ್ಮ ಮತ್ತೆ ರೂಪನ ಆಚೆ ಹಾಕಕ್ ಹೋದ್ರೆ ಅಶೋಕ್ ಅವ್ರಿಗೆ ಡೌಟ್ ಬರುತ್ತೆ. ಒಬ್ಬೊಬ್ಬರನ್ನಾಗಿ ಮುಗಿಸೋಣ. ಹೌದು, ದುಡುಕ್ಬಾರ್ದು. ನಿಧಾನವಾಗಿ ನಮ್ ಕೆಲ್ಸನ ಸಾಧಿಸ್ಕೋಬೇಕು. ನೋಡಿ, ರಾವಣ್ ಆಗ್ಲೇ ಕಾಲ್ ಮಾಡ್ತಾ ಇದ್ದಾನೆ. ಯಾವ್ದಕ್ಕೂ ನಿನ್ ಫೋನ್ನ ಸೈಲೆಂಟ್ಗೆ ಹಾಕಿ. ಹಲೋ ಸರ್, ಹೇಳಿ ಸರ್. ಎಲ್ಲಿದ್ಯಾ ಕಲ್ಪನಾ? ಮನೇಲೇ ಇದ್ದೀನಿ ಸರ್. ಜೊತೆಲಿ ಯಾರಾದ್ರೂ ಇದ್ದಾರಾ? ಇಲ್ಲ ಸರ್, ನಾನು ಒಬ್ಳೇ ಇದ್ದೀನಿ. ಹೇಳಿ. ನಾನು ಡಿಸಿಷನ್ ತಗೊಂಡಿದ್ದೀನಿ. ಏನ್ ಸರ್ ಅದು? ಸ್ಕೂಲು, ಫ್ಯಾಕ್ಟ್ರಿ, ಆಫೀಸ್ನೆಲ್ಲ ನೀನೇ ನೋಡ್ಕೋ. ಹೇಗಿದ್ರು ನಾನು ಅಂದ್ಕೊಂಡಂಗೆ ಎಲ್ಲಾನು ಹಾಳು ಮಾಡಿ ನನ್ನ ಹೆಸರಿಗೆ ಮಾಡ್ಕೊಳ್ಳೋ ಬದಲು ಉದ್ಧಾರ ಮಾಡಿ ನಾವೇ ನಮ್ಮ ಹೆಸರಿಗೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅನ್ಸುತ್ತೆ. ಹಾಗಾಗಿ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನು ನೀನೇ ತಗೋ. ಹೇಗಿದ್ರು ಮನೆಯವ್ರ ಜೊತೆ, ಅಶೋಕ್ ಜೊತೆ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೆಯಲ್ಲ, ಯಾರಿಗೂ ಡೌಟ್ ಬರಲ್ಲ. ಸಮಯ ಬಂದಾಗ ಶಿವಗಾಮಿನೇ ನನ್ನ ಹೆಸರಿಗೆ ಆಸ್ತಿ ಬರ್ಕೊಟ್ಲು ಅಂತ ನೀನದನ್ನ ನನಗೆ ಟ್ರಾನ್ಸ್ಫರ್ ಮಾಡ್ಕೊಟ್ಬಿಡು. ಅಲ್ಲ ಸರ್, ಆ ಫ್ಯಾಕ್ಟ್ರಿ ಮತ್ತೆ ಆಫೀಸ್ನು ಹೇಗೋ ನಾವೇ ನೋಡ್ಕೋತಾ ಇದ್ದೀವಿ. ಅದನ್ನ ಹಾಗೆ ಮುಂದುವರಿಸಬಹುದು. ಸ್ಕೂಲ್ನ ನಂದಿನಿ ನೋಡ್ಕೋತಾ ಇದ್ರಲ್ಲ, ಅವರಿದಕ್ಕೆ ಒಪ್ತಾರ ಸರ್? ಅವಳೇನು ಒಪ್ಕೊಳ್ಳೋದು? ನಾನು ಹೇಳಿದ್ಮೇಲೆ ಮುಗೀತು. ಒಪ್ಕೊಳ್ಳೇಬೇಕು. ಅವಳು ಯಾಕೋ ಈ ನಡುವೆ ತುಂಬಾ ಆಟ ಆಡ್ತಿದ್ದಾಳೆ. ನಿಯತ್ ಅನ್ನೋದೇ ಮರ್ತು ಬಿಟ್ಟಿದ್ದಾಳೆ. 1.5 kg ಚಿನ್ನ ಹಾಕಿ ಮದುವೆ ಕರ್ಕೊಂಡು ಹೋದ್ರು ಚಪ್ಲಿ ಕದಿಯೋದನ್ನ ಮಾತ್ರ ಬಿಡೋದಿಲ್ಲ ಅವಳು. ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಹಾಗೆ. ಆ ಫುಟ್ಪಾತ್ ಅಲ್ಲಿದ್ದವ್ರನ್ನ ಅರಮನೆಗೆ ತಗೊಂಡ್ ಬಂದು ಕೂರಿಸ್ದೆ ನಾನು. ಆದ್ರೂ ಫುಟ್ಪಾತ್ ಬುದ್ಧಿ ಮಾತ್ರ ಬಿಟ್ಟಿಲ್ಲ. ನನ್ನ ಹತ್ರನೇ ಡಬಲ್ ಗೇಮ್ ಮಾಡ್ತಾಳೆ.